ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು CET ಫೈಟರ್ಸ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಆಲ್ ಅಂತ ಹೊತ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ BMTC ಕಂಡಕ್ಟರ್ NHK ರೀಜನ್ಗೆ ಸಂಬಂಧಪಟ್ಟಂಥ ದಾಖಲಾತಿ ಪರಿಶೀಲನೆ ಆದಂಥ 4722 ಜನ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು 1:1 ಪ್ರಾವಿಷನಲ್ ಲಿಸ್ಟ್ ಯಾಕೆ ಲೇಟ್ ಆಗ್ತಾ ಇದೆ ಅಂತ ಇದೀಗ ಅಧಿಕೃತವಾಗಿ BMTCಯಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುತ್ತೆ. ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಈಗ ಆಲ್ರೆಡಿ ನೀವು ಯಾರೆಲ್ಲ BMTC ಕಂಡಕ್ಟರ್ NHK ರೀಜನ್ಗೆ ಸಂಬಂಧಪಟ್ಟಂತೆ 1:2 ಲಿಸ್ಟಲ್ಲಿ ಸೆಲೆಕ್ಷನ್ ಆದಂಥ ಕ್ಯಾಂಡಿಡೇಟ್ಸ್ನ 4722 ಜನ ವಿದ್ಯಾರ್ಥಿಗಳ ಒಂದು 1:1 ಪ್ರಾವಿಷನಲ್ ಲಿಸ್ಟು ಯಾಕೆ ಲೇಟ್ ಆಗ್ತಾ ಇದೆ ಮತ್ತು ಈ ಒಂದು ಪ್ರಾವಿಷನಲ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಇದೀಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಬಂದಿರುತ್ತದೆ. ಹಾಗಾಗಿ ಹೊಸ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ. ಯಾರೆಲ್ಲ ನೀವು ಪೊಲೀಸ್ ಇಲಾಖೆ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾವು ಅಧಿಕೃತವಾಗಿ BMTC ಹೆಲ್ಪ್ಲೈನ್ಗೆ ಕಾಲ್ ಮಾಡಿ ಕೇಳಿದಾಗ ಜನವರಿ 15 ನಂತರ ನಿಮ್ಮ ಒಂದು ಪ್ರಾವಿಷನಲ್ ಲಿಸ್ಟ್ ಯಾವಾಗ ಬೇಕಿದ್ರೂ ಅನೌನ್ಸ್ ಆಗುತ್ತೆ ಅಂತ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಆದರೆ ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಇಲ್ಲಿನ ನಿರ್ವಾಹಕ ಹುದ್ದೆಗೆ ನಡೆಸಲಾದಂಥ ಒಂದು ಪರಿಶೀಲನಾ ಪ್ರಕ್ರಿಯೆಯಲ್ಲಿ ಕೆಲವೊಂದು ಮೂಲ ದಾಖಲಾತಿಗಳನ್ನು ಮೀಸಲಾತಿಗೆ ಪರಿಗಣಿಸಿರುವುದಿಲ್ಲವೆಂದು ಸಲ್ಲಿಸಿರುವಂಥ ನಿಮ್ಮ ಒಂದು ಮನವಿಯನ್ನು ಪುರಸ್ಕರಿಸಲಾಗಿದೆ. ಹಾಗೂ ಮೀಸಲಾತಿಯಡಿ ಪರಿಗಣಿಸಬೇಕಾಗಿರುವಂಥ ನಿಮ್ಮ ಮೂಲ ದಾಖಲಾತಿಗಳು ಹಾಗೂ ಅವುಗಳ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ದಿನಾಂಕ 6/1/2025 ಬೆಳಗ್ಗೆ 10 ಗಂಟೆಗೆ ಕೇಂದ್ರ ಕಚೇರಿಗೆ ಹಾಜರಾಗುವುದು. ಅಂತಂದರೆ ಕೇಂದ್ರ ಕಚೇರಿಯಾದಂಥ ಶಾಂತಿನಗರಕ್ಕೆ ಹಾಜರಾಗುವುದು. ಸ್ನೇಹಿತರೆ, ಇದು ಎಲ್ಲ ಕ್ಯಾಂಡಿಡೇಟ್ಸ್ಗೆ ಆಗೋದಿಲ್ಲ. ಅಲ್ಲಿ 4722 ಜನ ಕ್ಯಾಂಡಿಡೇಟ್ಸಲ್ಲಿ ಕೆಲವೊಬ್ಬರ ಡೇಟ್ ಏನಾಗಿತ್ತು ಅಂತಂದರೆ, ಕೆಲವೊಬ್ಬರು ಈಗ ಗ್ರಾಮೀಣ ಅಭ್ಯರ್ಥಿಗಳು, ಕೆಲವೊಬ್ಬರು ಅಥವಾ ಕನ್ನಡ ರಿಸರ್ವೇಷನ್ ಸ್ಟೂಡೆಂಟ್ಸು, ಈ ರೀತಿ ಇರುವಂಥ ಸ್ಟೂಡೆಂಟ್ಸ್ಗಳಿಗೆ ಅಥವಾ ಏನಾದರೂ ರಿಸರ್ವೇಷನ್ ಇರುವಂಥ ಕ್ಯಾಂಡಿಡೇಟು ಅವ್ರೇನು ಮಾಡಿದರು ಅಂತಾರೆ, ಅವರು ನಿಗದಿಪಡಿಸಿದಂಥ ದಿನಾಂಕದ ಹೆಚ್ಚು ಕಡಿಮೆ ಅಥವಾ ಹಳೆಯ ಅಥವಾ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಹೋಗಿದ್ರು. ಅಥವಾ ಫಾರ್ ಎಕ್ಸಾಂಪಲ್, ಈಗ ಅವರು ನಿಗದಿಪಡಿಸಿದಂಥ ದಿನಾಂಕ ಇವತ್ತಾಗಿತ್ತು ಅಂತಂದರೆ ಅವರು ನಾಳೆ ಆ ಒಂದು ಡೇಟ್ನ ಒಂದು ಸರ್ಟಿಫಿಕೇಟನ್ನು ಬರೆಸಿ ತಗೊಂಡು ಹೋಗಿದ್ರು. ಅಂತಹ ಕ್ಯಾಂಡಿಡೇಟ್ಸ್ಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ಅವರ ಒಂದು ಯಾವ ದಾಖಲಾತಿಗಳು ತಂದಿರ್ತಾರಲ್ಲ ಅದನ್ನ ರಿಜೆಕ್ಟ್ ಮಾಡಿರ್ತಾರೆ. ರಿಜೆಕ್ಟ್ ಮಾಡಿದಂಥ ಸಂದರ್ಭದಲ್ಲಿ ಅವರು ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ. ಅಂತಂದರೆ ಈಗ 4722 ಜನ ವಿದ್ಯಾರ್ಥಿಗಳ ಪೈಕಿ ಆಲ್ಮೋಸ್ಟ್ ನಮಗೆ ತಿಳಿದಂಥ ಒಂದು ಮಾಹಿತಿ ಪ್ರಕಾರ 15-20 ಜನ ಮಾತ್ರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿರ್ತಾರೆ. ಅಂತಹ 15-20 ಜನಕ್ಕೆ ಮಾತ್ರ ಅವರ ಒಂದು ಮೀಸಲಾತಿ ಅಡಿಯಲ್ಲಿ ಏನೆಲ್ಲ ಒಂದು ಕನ್ನಡ ಮಾಧ್ಯಮ ಅಥವಾ ಗ್ರಾಮೀಣ ಮಾಧ್ಯಮ ಅಥವಾ ಬೇರೆ ಏನಾದರೂ ರಿಸರ್ವೇಷನ್ ಇದ್ದಲ್ಲಿ ಅಂತಹ ಕ್ಯಾಂಡಿಡೇಟ್ಸ್ಗೆ ಇವರು ಕಂಪ್ಲೀಟಾಗಿ ಅಧಿಕೃತವಾಗಿ ನೀವಿಲ್ಲಿ ಗಮನಿಸ್ತಾ ಇರ್ಬೋದು ಫೋನ್ ಕಾಲನ್ನು ಮಾಡಿರ್ತಾರೆ. ಆದರೆ ಅಧಿಕೃತವಾಗಿ ಯಾರಿಗೆಲ್ಲ ಫೋನ್ ಕಾಲ್ ಹೋಗಿರಲ್ಲ ಅಂತಹ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇದು ಬಂದಿರುತ್ತೆ. ಇನ್ನು ಮಿಕ್ಕುಳಿದಂಥ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾಗಿ ನಿಮಗೆ ತೊಂದರೆ ಆಗೋದಿಲ್ಲ. ನೀವು ಆದಷ್ಟು ಟೆನ್ಷನ್ ಯಾರು ಕೂಡ ತೊಗೋಬೇಡ್ರಿ. ತುಂಬ ಜನ ಕೇಳ್ತಾ ಇರ್ತಾರೆ, ಸರ್ ಈಗ ನನಗೆ ಈ ಮೆಸೇಜ್ ಬಂದಿಲ್ಲ, ಅವರಿಗೆ ಮಾತ್ರ ಬಂದಿದೆ ಅಂತ. ಯಾರು ಮನವಿ ಸಲ್ಲಿಸಿರ್ತಾರಲ್ಲ ಅಂತಹ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಇದಾಗಿರುತ್ತೆ. ನಿಮ್ಮ ಎಲ್ಲ ದಾಖಲಾತಿಗಳು ಸರಿ ಇದ್ದಂಥ ಪಕ್ಷದಲ್ಲಿ ನಿಮಗೆ ಯಾವುದೇ ರೀತಿಯಾಗಿ BMTCಯಿಂದ ಕಾಲ್ ಅಥವಾ ಮೆಸೇಜ್ಗಳು ಯಾವುದೂ ಬರೋದಿಲ್ಲ. ನೆಕ್ಸ್ಟ್ ಡೈರೆಕ್ಟ್ ನೀವು ಪ್ರಾವಿಷನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ. ಯಾರು ಮನವಿಯನ್ನು ಸಲ್ಲಿಸಿರ್ತಾರೆ ಅಂತಂದರೆ ರಿಜೆಕ್ಟ್ ಆದಂಥ ಕ್ಯಾಂಡಿಡೇಟ್ಸು ಮನವಿ ಸಲ್ಲಿಸಿದಂಥ ಕ್ಯಾಂಡಿಡೇಟ್ಸ್ಗೆ ಯುವರ್ ಫೋನ್ ನಂಬರ್ ಅಂತಂದರೆ ಅವರು ಕಾಲ್ ಮಾಡಲಾದಂಥ ಫೋನ್ ನಂಬರ್, ಅಪ್ಲಿಕೇಶನಲ್ಲಿ ನೀಡಲಾದಂಥ ಫೋನ್ ನಂಬರ್ ಈಸ್ ನಾಟ್ ರೀಚಬಲ್, ಹೆನ್ಸ್ ದ ಮೆಸೇಜ್ ಈಸ್ ಬೀಯಿಂಗ್ ಸೆಂಟ್ ಥ್ರೂ ಮೇಲ್. ಅಂತಂದರೆ ನಿಮಗೆ ಫೋನ್ ಮಾಡಿದಾಗ ನಿಮಗೆ ಕಾಲ್ ರೀಚ್ ಆಗಿರಲ್ಲ, ಹಾಗಾಗಿ ಈ ಒಂದು ಮೇಲನ್ನು ಕಳಿಸಲಾಗಿರುತ್ತದೆ ಅಂತಲೂ ಕೂಡ ನೀಡಲಾಗಿದ್ದು, ಯು ಆರ್ ಹಿಯರ್ ಬೈ ಇನ್ಫಾರ್ಮ್ಡ್ ಟು compulsorily come on 6/1/2025 Monday at 10 AM along with the original documents which are not considered at the time of the verification. ಅಂತಂದರೆ ನಿಮ್ಮ ಒಂದು ದಾಖಲಾತಿ ಪರಿಶೀಲನಾ ಸಮಯದಲ್ಲಿ ಯಾವ ಒಂದು ನಿಮ್ಮ ದಾಖಲೆಗಳು ಕನ್ಸಿಡರ್ ಮಾಡಿರಲ್ಲ ಅಂತಹ ದಾಖಲಾತಿಗಳನ್ನು ನೀವು ತೆಗೆದುಕೊಂಡು 6/1/2025 ಅಧಿಕೃತವಾಗಿ BMTCಯ ಕೇಂದ್ರ ಕಚೇರಿ ಶಾಂತಿನಗರಕ್ಕೆ ಭೇಟಿಯನ್ನು ನೀಡಬೇಕು ಅಂತಲೂ ಕೂಡ ತಿಳಿಸಲಾಗಿರುತ್ತೆ. ಯು ಆರ್ ರಿಕ್ವೆಸ್ಟೆಡ್
ವಿಲ್ ನಾಟ್ ಬಿ ಕನ್ಸಿಡರ್ ಅಗೈನ್ ಇಫ್ ಯು ಆರ್ ರಿಮೈನ್ಸ್ ಆಬ್ಸೆಂಟ್ ಆನ್ 6/1/2025 ಅಂತ ನೀಡಲಾಗಿರುತ್ತೆ. ಅಂತಂದರೆ ನೀವು ಗಮನಿಸ್ತಾ ಇರ್ಬೋದು, ನೀವೇನಾದರೂ 6/1/2025 ಬರಲಿಲ್ಲ ಅಂತಂದರೆ ನೆಕ್ಸ್ಟ್ ಮತ್ತೆ ನಾವು ನಿಮಗೆ ಚಾನ್ಸನ್ನು ನೀಡೋದಿಲ್ಲ. ಅದು ನಿಮ್ಮ ಯಾವ ದಾಖಲಾತಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂದರ್ಭದಲ್ಲಿ ಸಲ್ಲಿಕೆ ಆಗಿರುತ್ತಲ್ಲ ಅದನ್ನೇ ನಾವು ಫೈನಲ್ ಮಾಡಬೇಕಾಗುತ್ತೆ ಅಂತಲೂ ಕೂಡ ಇಲ್ಲಿ ಅಧಿಕೃತವಾಗಿ BMTCಯಿಂದ ಈ ಒಂದು ಮಾಹಿತಿಯನ್ನು ನೀಡಲಾಗಿರುತ್ತೆ. ಸ್ನೇಹಿತರೆ, ಈಗ ಆಲ್ರೆಡಿ ನಿಮಗೆ ಎಲ್ರಿಗೂ ಕೂಡ ಗೊತ್ತಿರೋ ಪ್ರಕಾರ BMTCಯ ಅಫಿಷಿಯಲ್ ಆದಂಥ 1:1 ಪ್ರಾವಿಷನಲ್ ಲಿಸ್ಟ್ ಕಂಪ್ಲೀಟಾಗಿ ಪ್ರಿಪೇರ್ ಆಗಿರುತ್ತೆ. ಆದರೆ ಈ ಒಂದು ಮೀಸಲಾತಿ ಸಂದರ್ಭದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಮನವಿಯನ್ನು ಸಲ್ಲಿಸಿದ್ರು ಅಂತಹ ಕ್ಯಾಂಡಿಡೇಟ್ಸ್ನ ಒಂದು ದಾಖಲೆಗಳನ್ನು ಇವರು ಪಡೆದುಕೊಂಡು ವೆರಿಫೈ ಆದ ನಂತರ ಅಂತಹ ಕ್ಯಾಂಡಿಡೇಟ್ಸ್ ಏನಾದರೂ ಸೆಲೆಕ್ಷನ್ ಆಗಿದರೆ ಆ ಒಂದು ಕ್ಯಾಂಡಿಡೇಟ್ಸನ್ನು ನೇಮನ್ನು ಆ್ಯಡ್ ಮಾಡಲಾಗುತ್ತದೆ. ಅಥವಾ ಇವರು ಮತ್ತೇನಾದರೂ ಆ ಒಂದು ಸ್ಕೋರ್ಗಳಿಗಿಂತ ಕೆಳಗಡೆ ಇರುವಂಥ ಕ್ಯಾಂಡಿಡೇಟ್ಸ್ ಆಗಿದ್ದರೆ ಇವರನ್ನು ರಿಜೆಕ್ಟ್ ಕೂಡ ಮಾಡಲಾಗುತ್ತದೆ. ಹಾಗಾಗಿ ನೀವು ಗಮನಿಸ್ತಾ ಇರ್ಬೋದು, ಇಲ್ಲಿ ಎಲ್ರಿಗೂ ಕೂಡ ಮೆಸೇಜ್ ಬರೋಲ್ಲ. ಯಾರು ಮನವಿಯನ್ನು ಸಲ್ಲಿಸಿರ್ತಾರೆ ಅಂತಹ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಈ ಒಂದು ಮೆಸೇಜ್ಗಳು ಬಂದಿರುತ್ತೆ. ಅಥವಾ ಕೆಲವೊಬ್ಬರು ನೀವೇನಾದರೂ ಫೋನ್ ಕಾಲ್ ಬಂದಿರುವಂಥವ್ರು ಫೋನ್ ಕಾಲ್ ರಿಸೀವ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಮೆಸೇಜಸ್ ಕೂಡ ಬಂದಿರೋದಿಲ್ಲ. ಹಾಗಾಗಿ 15ರಿಂದ 20 ಜನ ಮಾತ್ರ ಈ ಒಂದು ಮನವಿ ಪತ್ರವನ್ನು ಸಲ್ಲಿಸಿರುವಂಥ ಕ್ಯಾಂಡಿಡೇಟ್ಸ್ಗೆ ಮಾತ್ರ ಬಂದಿರುತ್ತೆ. ಎಲ್ಲರೂ ಕೂಡ ಗಾಬರಿ ಆಗುವಂಥ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಜನವರಿ 15ರ ನಂತರ ಯಾವಾಗ ಬೇಕಿದ್ರೂ ನಿಮ್ಮ ಒಂದು ಪ್ರಾವಿಷನಲ್ ಲಿಸ್ಟ್ ಅನೌನ್ಸ್ ಆಗುವಂಥ ಸಾಧ್ಯತೆಗಳಿದ್ದು, ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ದಾರೆ ಆದಷ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಒಂದು BMTC ಕಂಡಕ್ಟರ್ ಸಂಬಂಧಪಟ್ಟಂತೆ ಮತ್ತು ಜಾಬ್ ನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಇದೀಗ ಮತ್ತೆ ಹೊಸದಾಗಿ ಕಾಲಾಗಿರುವಂಥ ಕಂಡಕ್ಟರ್ ಮತ್ತು ಇನ್ನಿತರ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಕಂಪ್ಲೀಟಾಗಿ ನಮ್ಮ ಚಾನಲಲ್ಲಿ ತಿಳಿಸ್ಕೊಡ್ತಾ ಇರ್ತೀವಿ. ಹಾಗಾಗಿ ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.